ವೆಲ್ಕಮ್ ಟು A to V ಚಿಗುರು ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಆಲ್. ಇದು ಒಂದು ಅರ್ಲಿ ಮಾರ್ನಿಂಗ್ ರುಟೀನ್ ವ್ಲಾಗ್ ಆಗಿರುತ್ತೆ. ಪೂಜೆ ಸ್ನಾನ ಎಲ್ಲ ಮುಗೀತು. ಮುಂಚೆ ಹೇಳ್ದಂಗೆ ನನ್ನ ಹಸ್ಬೆಂಡ್ ಮಾಲೆ ಹಾಕಿರೋದ್ರಿಂದ ನಾವು ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿದ್ದೀವಿ. ಸೊ ಇವತ್ತಿಂದು ಪೂಜೆ ಎಲ್ಲ ಮುಗೀತು. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ. ಸೊ ಇಡ್ಲಿ ಮತ್ತು ಸಾಂಬಾರು ಮಾಡೋಕ್ಕೆ ಇಲ್ಲಿ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ. ಇವತ್ತು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ರೆಸಿಪಿ. ಒಂದು ಕುಕ್ಕರ್ಗೆ 2 ಬೌಲ್ಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಒಂದು 6 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಮತ್ತು ಒಂದು ಬೆಳ್ಳುಳ್ಳಿ ಫುಲ್ಲು ಹಾಕಿ ಕುಕ್ಕರ್ಗೆ ನೀರು ಅಷ್ಟೇ 3 to 4 ಕಪ್ಸ್ ಹಾಕ್ಕೊಳ್ಳಿ. ನಿಮ್ಮ ಕನ್ಸಿಸ್ಟೆನ್ಸಿ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ನಿಮ್ಮ ಟೇಸ್ಟ್ ಪ್ರಕಾರ, ಸ್ವಲ್ಪ ಅರಿಶಿನ ಹಾಕಿ ಒಂದು 3 to 4 ವಿಷಲ್ ಬರೋ ಥರ ಕೂಗಿಸ್ಕೊಳ್ಳಿ. ಇದನ್ನು ಕೂಗಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಆವಾಗಲೇ ಹೇಳಿದ್ನಲ್ಲ ಅರಿಶಿನ ಹಾಕಬೇಕು. ಹಾಕಿ ಕೂಗಿಸ್ಕೊಳ್ಳಿ. ಚೆನ್ನಾಗಿ ಕೂಗಿಸ್ಕೊಂಡ್ಮೇಲೆ ಈ ಥರ ಇರುತ್ತೆ ಬೇಳೆ. ನನ್ನೇನು ತುಂಬ ಬೇಳೆ ನುಣ್ಣಗೇನು ಆಗಿಲ್ಲ, ಹಂಗೆ ಇದೆ. ತುಂಬ ಪಾಯಸ ಥರ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಇಷ್ಟು ಕನ್ಸಿಸ್ಟೆನ್ಸಿಗೆ ಬೇಯಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಮಿಕ್ಸ್ಡ್ ತರಕಾರಿ, ನಾನು ಎಲ್ಲ ಥರದ ತರಕಾರಿ ತೊಗೊಂಡಿದ್ದೀನಿ. ಇಲ್ಲಿ ನುಗ್ಗೆಕಾಯಿ, ಹೀರೆಕಾಯಿ, ಮೂಲಂಗಿ, 2 ಥರದ ಬದನೆಕಾಯಿ, ಉದ್ದ ಬದನೆಕಾಯಿ, ರೌಂಡ್ ಬದನೆಕಾಯಿ, ಮತ್ತು ಕ್ಯಾರೆಟು, ಬೀನ್ಸು, ಸೀಮೆ ಬದನೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈ ಥರ ಮಸಾಲೆ ರುಬ್ಬು ಮಾಡೋದಕ್ಕೆ ಜಾಸ್ತಿ ತರಕಾರಿ ಇದ್ರೂ ತುಂಬ ಟೇಸ್ಟಾಗಿರುತ್ತೆ. ಸೊ ಅದಕ್ಕೆ ನಾನು ಎಲ್ಲ ಥರದ್ದು ಮಿಕ್ಸ್ಡ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಇಲ್ಲಿ. ಸೊ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಕಡಾಯಿಗೆ ಎಣ್ಣೆ, ಈರುಳ್ಳಿ, ಜೀರಿಗೆ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಈರುಳ್ಳಿನೆಲ್ಲ ಇದನ್ನು ಸೈಡಿಗೆ ತೆಟ್ಕೋಬೇಕು. ಫ್ರೈ ಆದಮೇಲೆ ಸ್ವಲ್ಪ ಅದಾದಮೇಲೆ ಅದೇ ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ತರಕಾರಿಗೆ ಫುಲ್ಲು. ಇದಷ್ಟೇ ಒಗ್ಗರಣೆ ಹಾಕೋದು ನಾವು, ಬೇರೆ ಯಾವುದೂ ಒಗ್ಗರಣೆ ಹಾಕೋದಿಲ್ಲ. ಇದಕ್ಕೆ ಈರುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ನಾವು ಮಿಕ್ಸ್ಡ್ ತರಕಾರಿ ಎತ್ತಿಟ್ಕೊಂಡಿದ್ವಲ್ಲ, ಎಲ್ಲ ತರಕಾರಿನ ಇದಕ್ಕೆ ಹಾಕಿ ಬೇಯಿಸ್ಕೋಬೇಕು. ಅಂದರೆ ಇದನ್ನು ನಾವು ಕುಕ್ಕರಲ್ಲಿ ವಿಷಿಲೆಲ್ಲ ಹಾಕ್ಸೋದಿಲ್ಲ, ಆ ಥರನೂ ಸಪ್ರೇಟ್ ಸಾಂಬಾರು ಮಾಡ್ತೀನಿ. ಬಟ್ ಇದು ಮಸಾಲೆ ಎಲ್ಲ ರುಬ್ಬೋದ್ರಿಂದ ಈ ಥರ ಬೇಯಿಸ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನು ನುಣ್ಣಗಾಗೋದು ತರಕಾರಿ ಆ ಥರ ಎಲ್ಲ ಏನೂ ಇರಲ್ಲ. ಇದು ಚೆನ್ನಾಗಿರುತ್ತೆ ಟೇಸ್ಟ್. ಹೋಟೆಲ್ಸು ಆಮೇಲೆ ದೇವಸ್ಥಾನದಲ್ಲಿ ಎಲ್ಲ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಕೊಡುತ್ತೆ ನಮಗೆ. ಇದನ್ನು ಇವಾಗ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ತರಕಾರಿಯಲ್ಲೇ ಸ್ವಲ್ಪ ನೀರಿರುತ್ತಲ್ಲ, ಅದು ಲಿಡ್ ಕ್ಲೋಸ್ ಮಾಡಿದಾಗ ನೀರು ಬಿಟ್ಕೊಳ್ಳುತ್ತೆ. ಸಪ್ರೇಟಾಗಿ ನಾನೇನು ನೀರು ಹಾಕಿಲ್ಲ. ಹಂಗೂ ತುಂಬ ಡ್ರೈ ಅನಿಸಿದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇರಬೇಡಿ ಇದು ಬೇಯಿಸೋಕ್ಕೆ, ತರಕಾರಿ ಎಲ್ಲ ಸೀದೋಗ್ಬಿಡತ್ತೆ. ಆಮೇಲೆ ನೀವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಆವಾಗ, ಸೊ ದಟ್ ಎಲ್ಲ ತರಕಾರಿನೂ ಫ್ರೈ ಆಗೋ ಥರ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಲಿಡ್ಡು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಇದನ್ನು ನೀರೇನು ಆ್ಯಡ್ ಮಾಡಿಲ್ಲ ನಾನು. ನಿಮ್ಗೆ ಬೇಕಾದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಬಿಡಿ ಲಿಡ್ಡು. ಆವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ. ತುಂಬ ನುಣ್ಣಗಾಗಬಾರ್ದು ತರಕಾರಿ ಎಲ್ಲ, ಯಾಕಂದರೆ ಮಸಾಲೆ ಹಾಕಿ ಕುದಿಸ್ತೀವಿ, ಆಮೇಲೆ ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಕುದಿಸ್ತೀವಿ. ಅದಕ್ಕೆ ತುಂಬ ಏನು ತರಕಾರಿ ಫುಲ್ ನುಣ್ಣಗಾಗಬೇಕು ಅಂತೇನಿಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಸೊ ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಆವಾಗವಾಗ ತಿರುಗಿಸ್ತಾ ಇರಿ. ಈಗ ನೋಡಿ ಇಷ್ಟು ಬೆಂದಿದ್ರೆ ಸಾಕು ತರಕಾರಿ ಎಲ್ಲ. ನೋಡಿ ಮೂಲಂಗಿ ಎಲ್ಲ ತುಂಬ ನುಣ್ಣಗಾಗಿಲ್ಲ, ಇಷ್ಟು ಲೆವೆಲ್ಗೆ ಬೆಂದಿದ್ರೆ ಇದು ಅಷ್ಟೇ. ನುಗ್ಗೆಕಾಯಿನೂ ಏನು ಫುಲ್ ಪೀಸ್ ಆಗಿಲ್ಲ. ಸೊ ಇಷ್ಟಿದ್ರೆ ಸಾಕು. ಇಲ್ಲಿ ಸೈಡಲ್ಲಿ ನಾನು ನೀರು ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೀನಿ, ಬಿಸಿನೀರು ಕುಡಿಯೋಕ್ಕೆ. ಆಮೇಲೆ ಇದು ಮಸಾಲೆ ಪೇಸ್ಟಿಗೆ ಬೇಯಿಸ್ಕೊಂಡಿದ್ವಲ್ಲ ಬೇಳೆ, ಅದರಲ್ಲಿ ಟೊಮೆಟೊ ಹಾಕಿದ್ದೆ. ಆ ಟೊಮೆಟೊ, ಈರುಳ್ಳಿ ಮತ್ತು ಜೀರಿಗೆ ಫ್ರೈ ಮಾಡಿದ್ವಲ್ಲ ಅದು, ಸ್ವಲ್ಪ ಹುಣಸೆಹಣ್ಣು,
ಸಾಂಬಾರು ಪುಡಿ, ಒಂದು 3 to 4 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ. ಇದು ಶಕ್ತಿ ಸಾಂಬಾರು ಪೌಡರು, ನಿಮ್ಗೆ ಯಾವ ಸಾಂಬಾರು ಪೌಡರ್ ಬೇಕೋ ಅದು ಹಾಕ್ಕೋಬೋದು. ಆಮೇಲೆ ಕೊಬ್ಬರಿ 1 ಬೌಲಷ್ಟು, ತುಂಬ ಜಾಸ್ತಿ ಏನು ಕೊಬ್ಬರಿ ಬೇಡ, ಒಂದು ಬೌಲಷ್ಟು ತೊಗೊಂಡ್ರೆ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಫುಲ್ಲು, ಇದು ಬಂದು ಮಸಾಲೆ ಪೇಸ್ಟಿಗೆ, ಬೇಳೆ ಸಾಂಬಾರು ಮಸಾಲೆ ಪೇಸ್ಟಿಗೆ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ. ತುಂಬ ಫುಲ್ಲು ಉದುರುದ್ರಾಗೆಲ್ಲ ಇರಬಾರ್ದು ಪೇಸ್ಟ್, ಇದು ಮಸಾಲ ಪೇಸ್ಟು. ಸೊ ಈಗ ಬಿಸಿನೀರು ಕುಡಿತಾ ಹೊರಗಡೆ ವ್ಯೂ ತೋರಿಸ್ತೀನಿ. ಬೆಳಗ್ಗೆ 4 o'clock, ಫುಲ್ ಇನ್ನೂ ತುಂಬ ಬೆಳಕೇನಾಗಿಲ್ಲ, ಇನ್ನು ಸ್ವಲ್ಪ ಡಾರ್ಕಾಗೇ ಇದೆ. ಸೊ ಬಿಸಿನೀರು ಕುಡಿದು, ಅದು ತರಕಾರಿ ಎಲ್ಲ ಇನ್ನೂ ಫ್ರೈ ಆಗ್ತಿತ್ತಲ್ಲ, ಸೊ ಸ್ವಲ್ಪ ಹೊರಗಡೆ ಹಂಗೆ ನೋಡೋಣ ಅಂತ. ಫುಲ್ ಕತ್ಲಿತ್ತು, ಯಾರೂ ಇರಲಿಲ್ಲ. ಇದು ನನ್ನ ಮಗಳು ಇನ್ನೂ ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಬನ್ನಿ ಇವಾಗ ತರಕಾರಿ ಎಲ್ಲ ಬೆಂದಿದೆಯಾ ನೋಡೋಣ. ಬೆಂದಿರೋ ತರಕಾರಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಇಟ್ಕೊಂಡಿದ್ವಲ್ಲ ಎಲ್ಲ ರೆಡಿ ಮಾಡಿ, ಸೊ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ, ನೀರು ನೋಡಿ ನೀವು ಎಷ್ಟು ಆ್ಯಡ್ ಮಾಡ್ತೀರಾ ಅಂತ, ಯಾಕಂದರೆ ಇದು ಕುದಿಸ್ಕೋಬೇಕು ಇವಾಗ. ಒಂದು 5 ನಿಮಿಷ ಇದು ಸಾಂಬಾರು ಮಸಾಲೆ ಎಲ್ಲ ಹಾಕಿದ್ಮೇಲೆ ಕುದಿಸ್ಕೋಬೇಕು. ಇವಾಗ ಕುದಿಸ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ನಾವು, ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೇಳೆ ಮತ್ತು ತರಕಾರಿ, ಬೇಳೆ ಮತ್ತು ಟೊಮ್ಯಾಟೊ ಎಲ್ಲ ಬೇಳೆಗೆ ಹಾಕೋದು. ನೆಕ್ಸ್ಟು ಇದು ಬಂದು ಸಾಂಬಾರನ್ನ ಕುದಿಸ್ಕೊಂಡು ಬೇಳೆಗೆ ಬೇಯಿಸಿಟ್ಟಿರೋದಕ್ಕೆ ಕುದಿಸಿರೋ ತರಕಾರಿ ಎಲ್ಲ ಹಾಕಿ ಸಾಂಬಾರು ಕುದಿಸ್ಕೊಂಡ್ರೆ ಮುಗೀತು. ಇದು ಇಡ್ಲಿ ಬ್ಯಾಟರು ನೋಡಿ, ಫುಲ್ ಫರ್ಮೆಂಟ್ ಆಗಿದೆ. ನಾನು ಹಳೆ ಹೆಂಚಿರುತ್ತಲ್ಲ, ಅದನ್ನ ಬಿಸಿ ಮಾಡಿ ಬಟ್ಲನ್ನ ಅದ್ರ ಮೇಲೆ ಇಟ್ಟಿದ್ದೆ. ಸೊ ಅದು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಸೊ ಇಡ್ಲಿ ಮತ್ತು ಸಾಂಬಾರು ರೆಡಿಯಾಗಿದೆ. ಸಾಂಬಾರನ್ನ ನೀವು ಎಷ್ಟು ಬೇಕೋ ಅಷ್ಟೊತ್ತು ಸ್ವಲ್ಪ ಒಂದು 5-10 ನಿಮಿಷ ಕುದಿಸ್ಕೊಳ್ಳಿ. ತೆಳ್ಳಕ್ಕೆ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಕುದಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಕುದಿಸ್ಕೊಳ್ಳಿ. ತುಂಬ ಚೆನ್ನಾಗಿತ್ತು ಇಡ್ಲಿ ಸಾಂಬಾರು. ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ನು. ಇವಾಗ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. 12ಗೆ ಕ್ಯಾಬ್ ಬರುತ್ತೆ ನನಗೆ. ಆಫೀಸ್ ಇರೋದು 1 to 10 PM. ಸೊ ಕ್ಯಾಬ್ ಬರುತ್ತೆ, ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಕ್ಯಾಬ್ಗೆ. ಸೊ ಆಫೀಸ್ಗೆಲ್ಲ ಹೋಗಿದ್ದಾಯಿತು. ಆಫ್ಟರ್ 1 or 2 hours ಲಂಚಿಗೆ ಬಂದಿರೋದು. ಇದು ನಮ್ಮ ಆಫೀಸ್ ಕೆಫೆಟೇರಿಯಾ. 3 o'clock ಅನಿಸುತ್ತೆ, 3:30ಗೆ ನಾನು ಲಂಚಿಗೆ ಹೋಗಿದ್ದು. ಸೊ ಲಂಚ್ ಟೈಮ್, ಲಂಚ್ ಎಲ್ಲ ಮುಗೀತು. Thanks for watching. Please subscribe.